ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪೈ ಪಿ ಯು ಟ್ಯೂಷನ್ಸ್. ಇವತ್ತಿನ ವಿಡಿಯೋದಲ್ಲಿ 2026 ಎಕ್ಸಾಮ್ 1 ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 21 ಸೆಕೆಂಡ್ ಚಾಪ್ಟರ್ ಆದಂತಹ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ ಬಂದಿದೆ. ರೈಟ್ tan inverse of root 1 minus cos x by 1 plus cos x where x ranges from 0 to pi in simplest form ಅಂತ ಕೇಳಿದ್ದಾರೆ. ಅಂದರೆ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ನ ನಾವು ಆದಷ್ಟು ಸಿಂಪ್ಲಿಫೈ ಮಾಡಿ ಬರೀಬೇಕು. ಸೊ ಸಿಂಪ್ಲಿಫೈಡ್ ವರ್ಷನ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಏನು ನೋಡೋಣ. ಈ ಕ್ವಶನ್ ನಿಮ್ಮ NCERT ಟೆಕ್ಸ್ಟ್ ಬುಕ್ನ 29th ಪೇಜಲ್ಲಿ ಎಕ್ಸಸೈಸ್ 2.2ನಲ್ಲಿ ಫೋರ್ತ್ ಕ್ವಶನ್ ಆಗಿದೆ. ಆ್ಯಂಡ್ ಮಾರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಅಂತ. ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಮ್ಯಾಥಮೆಟಿಕ್ಸಲ್ಲಿ ಒಂದು ಮೆಥಡ್ ಫಿಕ್ಸ್ ಅಂತ ಇರುತ್ತೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ. ಒಂದು ಸಮ್ನ ಸುಮಾರು ಮೆಥಡ್ಗಳಲ್ಲಿ ಸಾಲ್ವ್ ಮಾಡ್ಬೋದು, ಬಟ್ ಆದರೆ ಅದು ಕರೆಕ್ಟ್ ಆಗಿರಬೇಕು. ಸೊ ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಎಷ್ಟು ಮೆಥಡ್ಸ್ ಇದೆ ಅಂತ ಒಂದೊಂದಾಗೆ ಚೆಕ್ ಮಾಡ್ಕೊಂಡು ಹೋಗೋಣ. ಅದಕ್ಕೂ ಮೊದಲು ಕೆಲವು ಹಾಫ್ ಆ್ಯಂಗಲ್ ಐಡೆಂಟಿಟೀಸ್ನ ನೆನ್ಪಿಡ್ಕೋಬೇಕು. ಯಾವ್ದ್ಯಾವುದು? ಫಾರ್ ಸೈನ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಬೈ 2 ಆ್ಯಂಡ್ ಫಾರ್ ಕೊಸೈನ್ ಕಾಸ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ 1 ಪ್ಲಸ್ ಕಾಸ್ ಎಕ್ಸ್ ಬೈ 2. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ ಸೈನ್ ಏನಿದೆ, ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ಸು, ಇಲ್ಲೂ ಪ್ಲಸ್ ಆರ್ ಮೈನಸ್ ಇದೆ. ಎಕ್ಸ್ ಬೈ 2 ಯಾವ ಕ್ವಾಡ್ರಂಟಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಫಾರ್ ಟ್ಯಾಂಜೆಂಟ್ ಟ್ಯಾನ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಆ್ಯಂಡ್ ಟ್ಯಾನ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್. ಈಗ ಈ ಎರಡೂ ಐಡೆಂಟಿಟೀಸ್ನ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ, LHS ಅಲ್ಲಿ ಟ್ಯಾನ್ ಎಕ್ಸ್ ಬೈ 2 ಇಂಟು ಟ್ಯಾನ್ ಎಕ್ಸ್ ಬೈ 2 ಏನು ಬರುತ್ತೆ? ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2. RHS ಮಲ್ಟಿಪ್ಲೈ ಮಾಡಿದಾಗ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಉಳ್ಕೊಳ್ಳೋವಂಥದ್ದು 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ ಈ ಐಡೆಂಟಿಟಿನ ನೀವು ನೆನ್ಪಿಡ್ಕೋಬೇಕು. ಈಗ ಈ ಪ್ರಾಬ್ಲಮ್ನ ಫಸ್ಟ್ ಮೆಥಡಿಂದ ಸಾಲ್ವ್ ಮಾಡೋಣ. ಫಸ್ಟು ಸೊಲ್ಯೂಷನಲ್ಲಿ ಏನು ಬರ್ಕೋಬೇಕು, ಕೊಟ್ಟಿರುವಂತಹ ಕ್ವಶನ್ ಬರ್ಕೊಳ್ಳೋಣ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ ಈಗ ನಮಗೆ ಗೊತ್ತಿರೋಂತಹ ಐಡೆಂಟಿಟಿ ಏನು? ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ನಮಗೆ ಕೊಟ್ಟಿರೋಂತಹ ಕ್ವಶನಲ್ಲಿ ಏನಿದೆ, ಈ ಪಾರ್ಟ್ ಇದೆ ಅಲ್ವಾ, 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇದೆ. ಸೊ ನಾವು ಅದನ್ನು ಏನು ಮಾಡೋಣ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಇಂದ ರೀಪ್ಲೇಸ್ ಮಾಡೋಣ. ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ನೀವು ಐಡೆಂಟಿಟಿನ ಬರೀಬೇಕು ಎಕ್ಸಾಮಲ್ಲಿ. ಆ್ಯಂಡ್ ವಿ ನೋ ದಟ್ ರೂಟ್ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ. ಅಂದರೆ ಎ ವ್ಯಾಲ್ಯೂ ಏನಾಗಿರ್ಬೋದು, ಪಾಸಿಟಿವ್ ಆದರೂ ಆಗಿರಬಹುದು, ನೆಗೆಟಿವ್ ಆದರೂ ಆಗಿರ್ಬೋದು. ಸೊ ಇದನ್ನು ನಾವು ಹೇಗೆ ಬರಿಬಹುದು? ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ ಟ್ಯಾನ್ ಎಕ್ಸ್ ಬೈ 2. ಈಗ ಮಾಡ್ಯುಲಸ್ ರಿಮೂವ್ ಮಾಡಬಹುದಾ ಇಲ್ವಾ ಅಂತ ಚೆಕ್ ಮಾಡೋಣ. ಕ್ವಶನಲ್ಲಿ ನಮ್ಗೆ ಏನಿದೆ, 0 ಟು ಪೈ ಅಂತ ಕೊಟ್ಟಿದ್ದಾರೆ ರೇಂಜು ಅಲ್ವಾ. ಸೊ 0 ಟು ಪೈ, ಬಟ್ ಇಲ್ಲಿ ನಮಗಿರೋದೇನು, ಎಕ್ಸ್ ಬೈ 2 ಅಂತ ಇದೆ. ಸೊ ಏನು ಮಾಡೋಣ, ಡಿವೈಡ್ ಮಾಡೋಣ. 2 ಇಂದ ಎಕ್ಸ್ ಬೈ 2 ಆಗುತ್ತೆ, ಲೆಸ್ ದ್ಯಾನ್ ಪೈ ಬೈ 2 ಆಗುತ್ತೆ. ಅಂದರೆ ಎಕ್ಸ್ ಬೈ 2 ಫಸ್ಟ್ ಕ್ವಾಡ್ರಂಟಲ್ಲಿ ಇದೆ ಅಂತ ಅರ್ಥ. ಆ್ಯಂಡ್ ಫಸ್ಟ್ ಕ್ವಾಡ್ರಂಟಲ್ಲಿ ಟ್ಯಾನ್ ವ್ಯಾಲ್ಯೂ ಏನಾಗಿರುತ್ತೆ, ಪಾಸಿಟಿವ್. ಸೊ ಟ್ಯಾನ್ ಎಕ್ಸ್ ಬೈ 2 ಏನಾಗಿರುತ್ತೆ, ಗ್ರೇಟರ್ ದ್ಯಾನ್ 0 ಆಗುತ್ತೆ. ಸೊ ಮಾಡ್ಯುಲಸ್ ರಿಮೂವ್ ಮಾಡಿದಾಗ ನಾವೇನಂತ ಬರಿತೀವಿ, ಪಾಸಿಟಿವೇ ಬರುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2. ಓಕೆ, ಈಗ ವಿ ನೋ ದಟ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಥೀಟಾ ವೆನ್ ಥೀಟಾ ಈಸ್ ಎನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಅಂದರೆ ರೇಂಜ್. ಸೊ ರೇಂಜ್ ಏನು, ಟ್ಯಾನ್ ಇನ್ವರ್ಸ್ದು ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2. ಸೊ ಆಬ್ವಿಯಸ್ಲಿ ಇಲ್ಲಿ ನಮಗೆ ಎಕ್ಸ್ ಬೈ 2 ಏನಾಗಿದೆ, 0 ಟು ಪೈ ಬೈ 2 ಒಳಗಡೆ ಇದೆ. ಸೊ ಏನಾಗುತ್ತೆ, ನಾವು ಇದನ್ನು ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ಇದ್ರೆ ನಾವು ಎಕ್ಸ್ ಬೈ 2 ಅಂತ ಬರಿಬಹುದು. ಸೊ ದಿಸ್ ಈಸ್ ಯುವರ್ ಸಿಂಪ್ಲಿಫೈಡ್ ವರ್ಷನ್ ಆಫ್ ದಿಸ್ ಎಕ್ಸ್ಪ್ರೆಷನ್. ಸೊ ಎಕ್ಸಾಮಲ್ಲಿ ಕೇಳಿದ್ರೆ 2 ಮಾರ್ಕ್ಸ್ಗೆ ಇಷ್ಟು ಬರೆದ್ರೆ ಸಾಕು.
ಇಲ್ಲಿ ನೀವು ಮೇಯ್ನ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ರೂಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ ಟೂನ ನಾವು ಡೈರೆಕ್ಟಾಗಿ ಟ್ಯಾನ್ ಎಕ್ಸ್ ಬೈ ಟು ಅಂತ ಬರಿಬಾರ್ದು. ಫಸ್ಟು ಮಾಡ್ಯುಲಸ್ ಹಾಕಿ ಬರಿಬೇಕು, ಆಮೇಲೆ ರೇಂಜ್ ಯೂಸ್ ಮಾಡಿ ಟ್ಯಾನ್ ಪಾಸಿಟಿವ್ ಅಂತ ಚೆಕ್ ಮಾಡಿ ಮಾಡ್ಯುಲಸ್ ರಿಮೂವ್ ಮಾಡಬೇಕು. ಓಕೆ, ಸೊ ಈ ಸ್ಟೆಪ್ಪು ನಿಮಗೆ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಪ್ರಾಬ್ಲಮ್ನ ಸೆಕೆಂಡ್ ಮೆಥಡಿಂದ ಸಾಲ್ವ್ ಮಾಡೋಣ. We know the identity sin x by 2 is equals to plus or minus root 1 minus cos x by 2 and cos x by 2 is equals to plus or minus root 1 plus cos x by 2. ಕ್ವೆಶನಲ್ಲಿ ಕೊಟ್ಟಿರೋಂತಹ ರೇಂಜ್ ಏನು 0 to ಪೈ ಅಲ್ವಾ? ಸೊ 0 to ಪೈ, ಬಟ್ ನಮಗಿಲ್ಲಿರೋದು ಎಕ್ಸ್ ಬೈ 2 ಇಂದ ಡಿವೈಡ್ ಮಾಡೋಣ. 0 ಲೆಸ್ ದ್ಯಾನ್ ಎಕ್ಸ್ ಬೈ 2 ಲೆಸ್ ದ್ಯಾನ್ ಪೈ ಬೈ 2. ಸೊ 0 ಪೈ ಬೈ 2 ಅಂದ ತಕ್ಷಣ ಎಕ್ಸ್ ಬೈ 2 ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಆ್ಯಂಡ್ ಕಾಸ್ ಏನಾಗಿರುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಇದನ್ನ ನಾವು ಏನಂತ ಬರೀಬೋದು? ಸೈನ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 2. ಸಿಮಿಲರ್ಲಿ ಕಾಸ್ ಎಕ್ಸ್ ಬೈ 2 ಏನಾಗುತ್ತೆ? ಕಾಸ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು ರೂಟ್ 1 ಪ್ಲಸ್ ಕಾಸ್ ಎಕ್ಸ್ ಡಿವೈಡ್ ಬೈ 2. ಸೊ ಇಲ್ಲಿ ನಾವು ಸ್ಕ್ವೇರ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮ್ಗೇನು ಬರುತ್ತೆ? 1 ಮೈನಸ್ cos x is equals to 2 sin square x by 2 ಬರುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಐಡೆಂಟಿಟಿ. ಆ್ಯಂಡ್ ಇದನ್ನು ನಾವು ಸ್ಕ್ವೇರ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ? 1 ಪ್ಲಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ. ನೀವು ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಓನ್ಲಿ ಈ 2 ಐಡೆಂಟಿಟೀಸ್ ನೆನ್ಪಿಡ್ಕೊಂಡ್ರೆ ಸಾಕು. ಕೊಟ್ಟಿರೋಂತಹ ಕ್ವಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊಲ್ಯೂಷನಲ್ಲಿ ಫಸ್ಟು ಕೊಟ್ಟಿರೋಂತಹ ಎಕ್ಸ್ಪ್ರೆಷನ್ ಬರ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ ಈಗ 1 ಮೈನಸ್ ಕಾಸ್ ಎಕ್ಸ್ಗೆ ಆ್ಯಂಡ್ 1 ಪ್ಲಸ್ ಕಾಸ್ ಎಕ್ಸ್ಗೆ ಏನು ಬಂದಿದೆ? 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆ್ಯಂಡ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆ್ಯಂಡ್ ಡಿನಾಮಿನೇಟರಲ್ಲಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ರೂಟ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ 2 ಏನಾಗುತ್ತೆ? ಮಾಡ್ ಟ್ಯಾನ್ ಎಕ್ಸ್ ಬೈ 2. ಸೊ ಮಾಡ್ಯುಲಸ್ ರಿಮೂವ್ ಮಾಡಿದ್ರೆ ಏನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ಅಲ್ವಾ? ಸೊ ಏನಾಗುತ್ತೆ? ಪಾಸಿಟಿವ್ ಬರುತ್ತೆ. ಅದನ್ನು ಆಲ್ರೆಡಿ ನಾನು ಫಸ್ಟ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ಇಸ್ ನಥಿಂಗ್ ಬಟ್ ಎಕ್ಸ್ ಬೈ 2. ಈ ಪ್ರಾಬ್ಲಮ್ನ 2 ಮಾರ್ಕ್ಸ್ಗೆ ಅಂತ ಕೇಳಿದಾಗ ಫಸ್ಟ್ ಮೆಥಡಿಂದ ಆದರೂ ಸಾಲ್ವ್ ಮಾಡಬಹುದು, ಸೆಕೆಂಡ್ ಮೆಥಡಿಂದ ಆದರೂ ಸಾಲ್ವ್ ಮಾಡಬಹುದು. ಅದೇ ನೀವು ಥರ್ಡ್ ಮೆಥಡ್ ಆದಂತಹ ರ್ಯಾಷನಲೈಸಿಂಗ್ ಇನ್ಸೈಡ್ ದ ಸ್ಕ್ವೇರ್ ರೂಟ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಹಾಫ್ ಆ್ಯಂಗಲ್ ಐಡೆಂಟಿಟಿ ಟ್ಯಾನ್ ಎಕ್ಸ್ ಬೈ 2 ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಆ ಐಡೆಂಟಿಟಿ ಯೂಸ್ ಮಾಡಿ ನೀವು ನಮಗೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2ನೇ ಈ ಸ್ಟೆಪ್ಪೇ ಬರುತ್ತೆ ಲಾಸ್ಟಲ್ಲಿ. ಬಟ್ ಆ ಮೆಥಡು 2 ಮಾರ್ಕ್ಸ್ಗೆ ಲೆಂತಿ ಆಗುತ್ತೆ. ಸೊ ಎಕ್ಸಾಮ್ಗೆ ಕಲಿಯೋದೇನು ಬೇಡ. ಆ್ಯಂಡ್ ಫೋರ್ತ್ ಮೆಥಡ್ ಏನು? ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇದು ತುಂಬ ಲೆಂತಿ ಮೆಥಡ್ ಆ್ಯಂಡ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. 2 ಮಾರ್ಕ್ಸ್ಗೆ ಈ ಮೆಥಡ್ ಕಲಿಯೋದೇನು ಅಗತ್ಯ ಇಲ್ಲ. ಎಕ್ಸಾಮಲ್ಲಿ ಬರಿಬೇಕಾದ್ರೆ ಯಾವ ಐಡೆಂಟಿಟಿ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ರೈಟ್ ಸೈಡಲ್ಲಿ ಬರೀರಿ. ಆ್ಯಂಡ್ ಇಲ್ಲೂ ಅಷ್ಟೇ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ತೀಟಾ ಇಸ್ ಈಕ್ವಲ್ಸ್ ಟು ತೀಟಾ ಅನ್ನೋದನ್ನು ಬರೀಬೇಕು. ಅಷ್ಟೆಲ್ಲ ಬರೆದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ ಅಂತ ಅರ್ಥ. ಇದೇ ರೀತಿ ಪ್ರೀವಿಯಸ್ ಇಯರ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿರುವಂತಹ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಸಾಲ್ವ್ ಮಾಡಿ ಶಾರ್ಟ್ಸಲ್ಲಿ, ಹಾಗೆಯೇ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ ಪಾರ್ಟ್ ಇನಲ್ಲಿ 6+4 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ PU ಯಾರ್ಯಾರು ಓದ್ತಿರ್ತಾರೆ ಅವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು.